ಪ್ರಕರಣವೊಂದರಲ್ಲಿ ಬೀರ್ ರಿಪೋರ್ಟ್ ಸಲ್ಲಿಕೆಗೆ ಲಂಚವನ್ನ ಪಡೆದಂಥ ಒಂದು ಆರೋಪ ಇದೀಗ ಕೇಳಿಬರ್ತಾ ಇರುವಂಥದ್ದು. ಹೀಗಾಗಿ ಲೋಕಾಯುಕ್ತ ಅತಿಥಿಯಾಗಿದ್ದಾರೆ PSI ಮತ್ತು ASI. 70,000 ಲಂಚ ಪಡೆದಿದ್ದ ವೇಳೆ ಇಬ್ಬರು ಲಾಕ್ ಆಗಿದ್ದಾರೆ. ಬೀರ್ ರಿಪೋರ್ಟ್ಗೆ 1 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿಗಳು 70,000 ಲಂಚ ಪಡೆದಿದ್ದ ವೇಳೆ ಇಬ್ಬರು ತಗಲಾಕೊಂಡಿದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ನಲ್ಲಿ ತಗಲಾಕೊಂಡಿರುವಂಥದ್ದು PSI ಶರಣಪ್ಪ, ASI ವೆಂಕಟೇಶ್. ಲೋಕಾಯುಕ್ತ ಬಲೆಗೆ ಬಿದ್ದಂತಹ ತಿಮಿಂಗಿಲಗಳು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ PSI ಮತ್ತು ASI ಇವರಿಬ್ಬರು ಮೋಟಲೂರು ಗ್ರಾಮದ ವ್ಯಕ್ತಿಯಿಂದ ಬಂದ ದೂರಿನ ಮೇರೆಗೆ ಲೋಕಾಯುಕ್ತ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ಹಣ ಪಡೆದಿದ್ದ ವೇಳೆ ಸಿನಿಮಾ ಸ್ಟೈಲ್ನಲ್ಲಿ ಲೋಕ ಪೊಲೀಸರು ಹಿಡಿದಿದ್ದಾರೆ. PSI ಶರಣಪ್ಪ ಆದೇಶದ ಮೇರೆಗೆ ಲಂಚ ಸ್ವೀಕಾರವನ್ನ ಮಾಡ್ತಾ ಇದ್ದ ಆರೋಪ ಕೇಳಿಬರ್ತಿದೆ. ಇಬ್ಬರು ಅಧಿಕಾರಿಗಳನ್ನ ಈಗ ಲೋಕ ವಿಚಾರಣೆಗೆ ಒಳಪಡಿಸಿದೆ. ಬೀರ್ ರಿಪೋರ್ಟ್ಗೆ 1 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರಂತ ಅಧಿಕಾರಿಗಳು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಇಬ್ಬರು ಪೊಲೀಸ್ ಅಧಿಕಾರಿಗಳು ಶರಣಪ್ಪ, PSI ಶರಣಪ್ಪ ಮತ್ತು ASI ವೆಂಕಟೇಶ್ ಇಬ್ಬರು ಲಂಚಕ್ಕೋಸ್ಕರ ಬೇಡಿಕೆ ಇಟ್ಟಂಥ ದೊಡ್ಡ ತಿಮಿಂಗಿಲಗಳು. ಕೊನೆಗೂ ತಗಲಾಕೊಂಡಿದ್ದಾರೆ ಲೋಕ ಪೊಲೀಸರಿಗೆ. ಬೀರ್ ರಿಪೋರ್ಟ್ಗೆ ಅಂತ 1 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರಂತೆ ಅಧಿಕಾರಿಗಳು. ಲೋಕಾಯುಕ್ತ ಟ್ರ್ಯಾಪ್ನಲ್ಲಿ ತಗಲಾಕೊಂಡಿದ್ದಾರೆ ಇಬ್ಬರು ಅಧಿಕಾರಿಗಳು. PSI ಶರಣಪ್ಪ ಮತ್ತು ASI ವೆಂಕಟೇಶ್ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ದೊಡ್ಡ ತಿಮಿಂಗಿಲಗಳಿವು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ PSI ಮತ್ತು ASI ಇಬ್ಬರು ಕೂಡ ನೋಡಿ, PSI ಶರಣಪ್ಪ ಮತ್ತು ASI ವೆಂಕಟೇಶ್ ಇಬ್ಬರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಕರ್ತವ್ಯ ನಿಭಾಯಿಸ್ತಾ ಇದ್ರು. ಆದರೆ ಬೀರ್ ರಿಪೋರ್ಟ್ಗೋಸ್ಕರ 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ಲೋಕ ಪೊಲೀಸರಿಗೆ ತಗಲಾಕೊಂಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ಇದೀಗ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಲಂಚ ಸ್ವೀಕಾರದ ಸಂದರ್ಭದಲ್ಲಿ PSI ಶರಣಪ್ಪ ಮತ್ತು ASI ವೆಂಕಟೇಶ್ ತಗಲಾಕೊಂಡಿದ್ದು ಹೇಗೆ ಅಂತ? ಸರ್ ಹೌದು, ಏನು ಅಂತಂದ್ರೆ ಮೋಟ್ಲೂರು ಗ್ರಾಮ ಅಂತೇಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಮೋಟ್ಲೂರು ಗ್ರಾಮದ ರಘು ಎನ್ನುವಂತಹ ಒಬ್ಬ ವ್ಯಕ್ತಿ, ಅವರ ಜಮೀನಿನ ಒಂದು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಒಂದು ಕೇಸ್ ಆಗಿರುತ್ತೆ. ಅದರಲ್ಲಿ ಬೀರ್ ರಿಪೋರ್ಟ್ ಕೊಡುವಂತೆ ಚಿಕ್ಕಬಳ್ಳಾಪುರ ರೂರಲ್ ಠಾಣೆಯ ಶರಣಪ್ಪ ಅವರನ್ನ ಭೇಟಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು 1 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ. ಬೇಡಿಕೆ ಇಟ್ಟಂತಹ ಪ್ರತಿಯೊಂದು ಆಡಿಯೋ ಪ್ರೂಫ್ಗಳು ಸಹ ಅವರು ಕಂಪ್ಲೇಂಟ್ದಾರರ ಬಳಿ ಇದೆ. ಜೊತೆಗೆ ಅವರು ಲಂಚವನ್ನ ಕೊಡುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ಮಾಹಿತಿಯನ್ನ ಕೊಟ್ಟು ನಗರದ ಹೋಟೆಲ್ ಕನ್ನಡ ಭವನದ ಬಳಿ ಬಂದು ಅವರು ಲಂಚವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತಗೆ ಲಾಕ್ ಆಗಿರ್ತಕ್ಕಂಥದ್ದು ಸರ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸಂತೋಷ್. ಇದು PSI ಶರಣಪ್ಪ ಮತ್ತು ASI ವೆಂಕಟೇಶ್ ಲೋಕಾಯುಕ್ತ ಬಲೆಗೆ ಬಿದ್ದ ಪರಿಯಿದು. ಬೀರ್ ರಿಪೋರ್ಟ್ಗೋಸ್ಕರ 1 ಲಕ್ಷ ಲಂಚ ಕೇಳಿದ್ದಾಗಲೇ ಲೋಕ ಪೊಲೀಸರಿಗೆ ಸೆರೆ ಸಿಕ್ಕಿದ್ದಾರೆ ಅಥವಾ ಲೋಕ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಶರಣಪ್ಪ ಮತ್ತು ವೆಂಕಟೇಶ್ ಇಬ್ಬರೂ ಕೂಡ ಲಂಚಕ್ಕೋಸ್ಕರ ಬೇಡಿಕೆ ಇಟ್ಟಿರ್ತಾರೆ. ಬೀರ್ ರಿಪೋರ್ಟ್ ಹಾಕಬೇಕು ಅಂದರೆ ಲಂಚ ಕೊಡಬೇಕು ಅಂತ. ಹಾಗಾಗಿ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ದೂರು ಹೋಗುತ್ತೆ. ಅದರ ಪರಿಣಾಮವೇ PSI ಶರಣಪ್ಪ ಮತ್ತು ASI ವೆಂಕಟೇಶ್ ಇಬ್ಬರು ಕೂಡ ತಗಲಾಕೊಂಡಿದ್ದಾರೆ ಲೋಕಾಯುಕ್ತ ಪೊಲೀಸರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.